ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇತಿಹಾಸ ಯಾವತ್ತೂ ವೇದಿಕೆಯ ಮೇಲಿದ್ದವರ ಹೆಸರನ್ನೇ ನೆನಪಿಟ್ಟುಕೊಳ್ತದೆ. ವೇದಿಕೆಯ ಹಿಂದೆ ನಿಂತವರನ್ನ ಬಹಳ ಬಾರಿ ಮರೆತು ಬಿಡುತ್ತೆ. ದೇವೇಗೌಡರು ಪ್ರಧಾನಿಯಾದ ದಿನ ಇಡೀ ದೇಶ ಅವರ ಹೆಸರನ್ನ ನೆನಪಿಸಿಕೊಂಡಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ದಿನ ಕರ್ನಾಟಕ ಅವರ ಹೆಸರನ್ನ ಕೂಗಿತ್ತು. ಈ ಕುಟುಂಬದ ರಾಜಕೀಯದ ಬಗ್ಗೆ ಸಾವಿರಾರು ಪುಟಗಳು ಬರೆಯಲ್ಪಟ್ಟಿವೆ. ಆದರೆ ಆ ಎಲ್ಲ ಪುಟಗಳ ನಡುವೆ ಕಾಣಿಸದ ಒಂದು ಹೆಸರು ಇತ್ತು. ಆ ಹೆಸರೇ ಚೆನ್ನಮ್ಮ. ಅವರು ಸುದ್ದಿ ಆಗಲಿಲ್ಲ, ಭಾಷಣ ಕೂಡ ಮಾಡಲಿಲ್ಲ, ಎಲ್ಲೂ ಕೂಡ ಅವರು ಸುದ್ದಿನೇ ಆಗಲಿಲ್ಲ. ಇಲ್ಲಿವರೆಗೂ ಕೂಡ ಯಾವ ವೇದಿಕೆಯ ಮೇಲೆ ನಿಂತ್ಕೊಂಡು ಕೂಡ ಯಾವುದೇ ಒಂದು ಭಾಷಣವನ್ನು ಮಾಡಲಿಲ್ಲ, ಏನೂ ಕೂಡ ಮಾಡಲಿಲ್ಲ. ಅದ್ರ ಜೊತೆಗೆ ಅಧಿಕಾರದ ಕುರ್ಚಿಯಲ್ಲೂ ಕೂಡ ಅವರು ಇವತ್ತಿನವರೆಗೂ ಕುಳಿತುಕೊಳ್ಳಲೇ ಇಲ್ಲ. ಆದರೆ ಅಧಿಕಾರದಲ್ಲಿದ್ದವರ ಮನೆ ಕುಸಿಯದಂತೆ ನೋಡಿಕೊಂಡವರು, ಅದೇ ಅವರ ಬದುಕಿನ ದೊಡ್ಡ ಸಾಧನೆ ಅಂತಲೇ ಹೇಳಬಹುದು. ಆದರೆ ಇವಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಒಂದು ಅಜ್ಜಿನ ನೋಡಲೇಬೇಕು, ಕೊನೆಗಳಿಗೆ ಅವ್ರನ್ನ ನೋಡಲೇಬೇಕು. ಅಟ್ಲೀಸ್ಟ್ ಹಾಸನಿಗೆ ನಾಳೆ ಹೋಗಿನಾದರೂ ಅಜ್ಜಿನ ನೋಡಬಹುದು, ಕೊನೆ ಬಾರಿ ಕಣ್ತುಂಬಿಕೊಳ್ಬಹುದು ಅಂತ ಪಾಪ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ಅಜ್ಜಿ ಚೆನ್ನಮ್ಮನವರು ನಿಧನರಾಗಿರುವಂತಹ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುರ್ತು ಪೆರೋಲ್ ಕೋರಿ ಜೈಲಾಧಿಕಾರಿಗಳಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಮಾಜಿ ಸಂಸದ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ತುರ್ತು ಪೆರೋಲ್ ಅಂತಂದರೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ, ಯಾರಾದರೂ ಸಾವಾದರೆ ಅಥವಾ ಏನಾದರೂ ಎಮರ್ಜೆನ್ಸಿ ಆಚೆ ಹೋಗಲೇಬೇಕು ಅನ್ನುವಂತಹ ಸಿಚುವೇಶನ್ ಬಂದಾಗ ಅದನ್ನು ತುರ್ತು ಪೆರೋಲ್ ಅಂತ ಕರೀತಾರೆ. ಅದಕ್ಕೆ ಕೋರಿ ಜೈಲಾಧಿಕಾರಿಗಳಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೋಗಲೇಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ. ನಾಳೆ ಹೋಗ್ತಾರಾ, ಕಾದು ನೋಡಬೇಕು ಏನಾಗುತ್ತೆ ಅಂತ. ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಅವರಿಗೆ. ತುರ್ತು ಪೆರೋಲ್ ಏನಾದರೂ ಸಿಗುತ್ತಾ, ಸಿಗೋದಿಲ್ವಾ, ಸಿಕ್ಕಿದ್ರೆ ಹಾಸನಿಗೆ ಯಾವುದ್ರಲ್ಲಿ ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು ನಾಳೆವರೆಗೂ ಕಾದು ನೋಡಬೇಕು. ಯಾಕಂತಂದರೆ ಏನು ಅಂತ್ಯಕ್ರಿಯೆ ಇದೆ ಅದು ಕಂಪ್ಲೀಟಾಗಿ ನಾಳೆ ನಡೆಯುತ್ತೆ. ಈ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೀವಿತಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಪ್ರೆಸೆಂಟು. ಅಜ್ಜಿ ಚೆನ್ನಮ್ಮ ನಿಧನರಾಗಿದ್ದು ಅಂತಿಮ ದರ್ಶನಕ್ಕೆ ಪೆರೋಲ್ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ಪೆರೋಲ್ ನೀಡಲು ಕಾನೂನಿನಲ್ಲಿ ಅವಕಾಶ ಇದೆ. ಈ ಥರ ಎಮರ್ಜೆನ್ಸಿ ಅಂತ ಬಂದಾಗ ಇನ್ನು ಜೀವನದಲ್ಲಿ ಅಜ್ಜಿನ ಯಾವತ್ತೂ ನೋಡೋದಕ್ಕಾಗೋದೇ ಇಲ್ಲ ಅವ್ರ ಅಜ್ಜಿನ. ಹಾಗಾಗಿ ಈ ರೀತಿಯಾದಂತಹ ಸಿಚುವೇಶನ್ ಬಂದಾಗ ಜೈಲಿನೊಳಗಡೆ ಯಾರೇ ಇದ್ರೂ ಕೂಡ, ಜೀವಾವಧಿ ಶಿಕ್ಷೆ ಆಗಿದ್ರು ಏನೇ ಶಿಕ್ಷೆ ಆಗಿದ್ರು ಕೂಡ ತುರ್ತು ಪೆರೋಲ್ ನೀಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಈ ಬಗ್ಗೆ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಚಿಕಿತ್ಸೆ ಫಲಿಸದೆ ಶನಿವಾರ ನಿನ್ನೆ ಆಸ್ಪತ್ರೆಯಲ್ಲಿ ನಿಧನರಾದರು. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸೋಮವಾರ ಅಂದರೆ ನಾಳೆ ನಡೆಯುತ್ತೆ. ದೇವೇಗೌಡರ ಹುಟ್ಟೂರಿನಲ್ಲಿ ನಡೆಯಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು ಎಂದು ಸಿಎಂ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಗೌರ್ಮೆಂಟ್ ಅಂದರೆ ಸರ್ಕಾರದ ಏನೆಲ್ಲ ವಿಧಿವಿಧಾನಗಳಿದೆ ಅದೇ ರೀತಿಯಾಗಿ ನಡೆಯುತ್ತೆ, ಏನೆಲ್ಲ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆದರೆ ನೋಡಬೇಕು. ಆದರೆ ಈಗ ಮೇಯ್ನ್ ಇರೋದೇ ಪ್ರಜ್ವಲ್ ರೇವಣ್ಣ ಅವರು ಅವ್ರ ಅಜ್ಜಿಯನ್ನು ಕೊನೆಯದಾಗಿ ನೋಡ್ತಾರಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.